ಪ್ರಶ್ನೆ ಮಾಡ್ತಾರಂತೇಳಿ ನಮ್ಮ ಮಹೇಶ್ ಜೋಶಿಯವರು ಈ ಸಭೆಗೆ ಬೆಲ್ಲದಾರತಿ ಸ್ಮರಣ ಸಂಚಿಕೆ ಈ ಸಭೆಗೆ ಬರದೆ ದೂರ ಉಳಿದಿದ್ದು ನಾವು ಗಮನಿಸಿದ್ರೆ ಯಾವ ಹಂತಕ್ಕೆ ಬಂದಿದ್ದೀವಿ ಅಂತ. ಅದಕ್ಕಾಗಿ ಗೌರವರು ಚನ್ನಬಸಪ್ಪರವರು ಬಹಳ ನೋವಿನಿಂದ ಮಾತನ್ನು ಹೇಳಿದ್ದಾರೆ. ಇದು ಆಗಬಾರ್ದು, ಇದು ಕನ್ನಡ ಸಾಹಿತ್ಯ ಪರಿಷತ್ತ ಅಂತೇಳಿ. ಇದಕ್ಕೆ ಸರ್ಕಾರಕ್ಕೆ ಹಸ್ತಕ್ಷೇಪ ಮಾಡಲೇಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಈ ಪರಿಷತ್ ಏನಪ್ಪ ಚುನಾವಣೆ ನಡೆಯೋದು ಇದು ಕೇವಲ ಒಂದು ಏನಪ್ಪ ಅಂದ್ರೆ ರಾಜಕೀಯ ಚುನಾವಣೆ ಅಲ್ಲದು. ಇದು ಮೊದಲು ನಾವು ಗಮನದಲ್ಲಿಡಬೇಕಾಗಿದೆ. ಆದರೆ ದುರಂತ ಇತ್ತೀಚೆಗೆ ಯಾವುದೋ ಅಧಿಕಾರಿ ಬರ್ತಾನೆ, ಮತ್ತೊಬ್ಬರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ, ಬರಲಿ ಅವ್ರು ಬರಬಾರಂತಲ್ಲ, ಕನ್ನಡ ಸೇವೆ ಮಾಡಲಿ. ಆದರೆ ಅಧ್ಯಕ್ಷನ ಅವ್ರಿಗೆ ಹಾಕ್ರಿ. ಒಬ್ಬ ಸಾಹಿತ್ಯ ಕೊಡಬೇಕಾದಂಥದ್ದು, ಪ್ರಾಮಾಣಿಕ ವ್ಯಕ್ತಿ ಕೊಡಬೇಕಾದದ್ದು, ಅದನ್ನು ಲಿಮಿಟೆಡ್ ಈ ರಾಜ್ಯದ ಕವಿಗಳನ್ನು ಕಲಾಕಾರರನ್ನು ಕೂಡಿಸ್ಕೊಂಡು ಮಾಡುವಂಥದ್ದು. ಅವರ ಮೂಲಕ ತಮ್ಮಲ್ಲೇ ಒಳ್ಳೆಯ ಜನರನ್ನು ಆಯ್ಕೆ ಮಾಡಿ ಈ ಒಂದು ವ್ಯವಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಸಾಹಸ ಮಾಡಬೇಕಾಗಿದೆ. ಆದರೆ ಇವತ್ತು ದುರಂತ ಏನಾಗಿದೆ ಅಂದರೆ ಮಹೇಶ್ ಜೋಶಿ ಅಂತವ್ರು ಬಂದ ಅದು ಇವತ್ತು ರಾಜಕೀಯ ಪುಡಾರಿಗಳಿಗಿಂತಲೂ ಹೆಚ್ಚಿನ ಜಾಗ ಆಗಿ ಹೋಗ್ಬಿಟ್ಟದಲ್ಲಿ. ಅದಕ್ಕಾಗಿ ತಿಕ್ಕಾಡು ಶುರುವಾಗಿಬಿಟ್ಟದ. ಹೌದು, ಇವತ್ತು ಎಚ್ಚರಗೊಂಡಿದ್ದಾರೆ ನಮ್ಮ ಸಾಹಿತಿಗಳು ಅನೇಕರು. ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಅದು ಅವ್ರ ಜೊತೆಗೆ ನಮ್ಮ ಇನ್ನೂ ಅನೇಕರ ಸಾಹಿತಿಗಳು ಬರ್ತಾರೆ, ವಿರೋಧ ಮಾಡ್ತಾಯಿದ್ರು ಅವ್ರನ್ನ. ಭಾಳ ಲೇಟ್ ಆಯ್ತು ಇದು. ಆಗಲೇ ಎಚ್ಚರಗೊಳ್ಬೇಕಾಗಿತ್ತು, ಎಚ್ಚರಗೊಳ್ಳಿಲ್ಲ. ಅದ್ರ ಪರಿಣಾಮ ಇವತ್ತು ನಮ್ಮ ಸಾಹಿತಿಗಳಲ್ಲೂ ಒಂದಿಷ್ಟು ಏನಪ್ಪ ಅಂತಂದ್ರೆ ಆಯ್ತಪ್ಪ ಯಾರು ಆಗಲಿ ನಡೆಸ್ಕೊಂಡು ಹೋಗ್ರಿ, ನಾವು ಅದ್ರ ಬಗ್ಗೆ ಉಸಾರ ಬೇಕಾಗಿಲ್ಲ ಅನ್ನೋಂಥ ಮನೋಧರ್ಮ. ಆದರೆ ಕೆಲವೊಮ್ಮೆ ಇದು ನಮಗೆ ವೈರಿಯಾಗಿ ಹೋಗ್ಬಿಡ್ತದೆ. ಯಾಕಂದ್ರೆ ನಾವು ಪ್ರಶ್ನೆ ಮಾಡಲಿಲ್ಲಪ್ಪ ಅಂತಂದ್ರೆ ಒಬ್ಬ ಅಯೋಗ್ಯನ ತಂದು ಕೂಡಿಸಿದ್ರೆ ಅದು ದುಷ್ಪರಿಣಾಮ ಅನುಭವಿಸ್ಬೇಕಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಬಿಟ್ಟಿರ್ಬೋದು, ರಾಜಕೀಯ ರಂಗ ಆಗಿದೆ, ಅಲ್ಲೂ ಚುನಾವಣೆ ಸರಿ ಬಡದಾಡ್ತಾ ಇರ್ತಾರೆ ಅನ್ನೋಂಗಾಗಿ ಹೋಗ್ಬಿಟ್ಟದ. ಮಹೇಶ್ ಜೋಶಿ ಅವರಿಗೆ ಬೆಂಬಲಿಸಿದವರೆಲ್ಲರೂ ಹೆಚ್ಚು ಕಡಿಮೆ ವ್ಯಾಪಾರ ಮಾಡೋದು ಜನರು ಏನೋ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇದು ವ್ಯಾಪಾರ ಕ್ಷೇತ್ರ ಅಲ್ಲ, ಇದು ರಾಜಕೀಯ ಕ್ಷೇತ್ರ ಅಲ್ಲ. ಕೇವಲ ಮನಸ್ಸನ್ನು ಶಾಂತಿ ಇಟ್ಕೊಂಡು